ನಮಸ್ಕಾರ ವಿದ್ಯಾರ್ಥಿಗಳೇ, BCom ಥರ್ಡ್ ಸೆಮಿಸ್ಟರ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಟ್ಯಾಬ್ಯುಲೇಷನ್ ಮೇಲೆ ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಿದ್ದೀವಿ. ಸೊ ಅದೇ ರೀತಿ ಇವತ್ತು ಒಂದು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋಣ. ಎಕ್ಸಸೈಸ್ ನಂಬರ್ 1 ನೋಡಿ. ಪ್ರಾಬ್ಲಮ್ ಈ ರೀತಿಯಾಗಿದೆ. ಸೊ ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ನಲ್ಲಿ ಕೆಲವೊಂದು ಡೇಟಾಸ್ಗಳಿರ್ತವೆ, ದತ್ತಾಂಶಗಳಿರ್ತವೆ. ಆ ದತ್ತಾಂಶಗಳ ಸಹಾಯದಿಂದ, ರೆಕಾರ್ಡ್ಸ್ಗಳ ಸಹಾಯದಿಂದ ನಾವು ಟ್ಯಾಬ್ಯುಲೇಷನನ್ನು ಮಾಡೋಣ. ಈ ರೀತಿಯಾಗಿದೆ ಪ್ರಾಬ್ಲಮ್. ದಿ ಆಫೀಸ್ ರೆಕಾರ್ಡ್ಸ್ ಆಫ್ ಅ ಫ್ಯಾಕ್ಟ್ರಿ ಸೇಸ್, ಇಲ್ಲೊಂದು ಆಫೀಸ್ ರೆಕಾರ್ಡ್ ಹೇಳ್ತದೆ ಏನಂತ ಹೇಳಿ. ಇನ್ 2004 ದೇರ್ ವೇರ್ 800 ವರ್ಕರ್ಸ್. 2004ರಲ್ಲಿ 800 ಜನ ಕೆಲಸಗಾರರು ಇದ್ದರು. ಆಫ್ ದೀಸ್ ಓನ್ಲಿ 50 ವೇರ್ ವುಮೆನ್. ಸೊ 800 ಜನದಲ್ಲಿ 50 ಜನ ಮಹಿಳಾ ಕೆಲಸಗಾರರಿದ್ದರು. 10 ವುಮೆನ್ ಆ್ಯಂಡ್ 200 ಮೆನ್ ವೇರ್ ಡ್ರೈವಿಂಗ್ ಅ ಡೈಲಿ ವೇಜ್ ಆಫ್ ₹500 ಆರ್ ಮೋರ್. ಸೊ 800 ಜನರಲ್ಲಿ ಏನಾಗ್ತಾಯಿತ್ತಪ್ಪ ಅಂತಂದ್ರೆ 50 ಜನ ಮಹಿಳೆಯರಿದ್ದಾರ, ಅಲ್ಲಿ 10 ಜನ ಮಹಿಳೆಯರು ಮತ್ತು 200 ಜನ ಪುರುಷರು 500ಕ್ಕಿಂತ ಹೆಚ್ಚು ವೇತನವನ್ನು ಪಡಿತಾ ಇರ್ತಾರ. ಅದೇ ರೀತಿ ಬೈ ದಿ ಇಯರ್ 2008 ದಿ ನಂಬರ್ ಆಫ್ ವರ್ಕರ್ಸ್ ಇನ್ಕ್ರೀಸ್ಡ್ ಬೈ 25% ಆ್ಯಂಡ್ ದಿ ಸ್ಟ್ರೆಂತ್ ಆಫ್ ವುಮೆನ್ ಡಬಲ್. 2008ರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವರ್ಕರ್ಸ್ ಸ್ಟ್ರೆಂತ್ 25% ಜಾಸ್ತಿ ಆಗ್ತದೆ. ವುಮೆನ್ ಸ್ಟ್ರೆಂತ್ ಏನಾಗ್ತದಪ್ಪ ಅಂತಂದ್ರೆ ಡಬಲ್ ಇದ್ದಿರ್ತಕ್ಕಂಥದ್ರಲ್ಲಿ ಈ 25% ಮೇಲೆ ನೋಡಿದಾಗ ಮತ್ತೆ 50% ಮಹಿಳೆಯರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತದೆ. ನೆಕ್ಸ್ಟ್, ಆಫ್ ದಿ ವರ್ಕರ್ಸ್ ಇನ್ಕ್ಲೂಡಿಂಗ್ 40 ವುಮೆನ್ ವೇರ್ ಡ್ರೈವಿಂಗ್ ಅ ಡೈಲಿ ವೇಜ್ ಆಫ್ 500 ಆರ್ ಮೋರ್. ಸೊ ಇದರಲ್ಲಿ 40 ವುಮೆನ್ ಮಹಿಳೆಯರು, 40 ಮಹಿಳೆಯರು, ಮಹಿಳಾ ಕೆಲಸಗಾರರು 500ಕ್ಕಿಂತ ಹೆಚ್ಚು ವೇತನವನ್ನು ಪಡಿತಾ ಇರ್ತಾರೆ. ಮತ್ತು ಇನ್ನು ಉಳಿದಿರ್ತಕ್ಕಂಥವ್ರು 500 ಅಥವಾ 500ಕ್ಕಿಂತ ಕಡಿಮೆ ವೇತನ ಪಡಿತಕ್ಕಂಥವ್ರು. ಇನ್ ದಿ ಇಯರ್ 2012 ದಿ ಟೋಟಲ್ ಸ್ಟ್ರೆಂತ್ ವಾಸ್ 1200 ಆಫ್ ವಿಚ್ 20% ವೇರ್ ವುಮೆನ್. 2012ರಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಕೆಲಸಗಾರರ ಸಂಖ್ಯೆ, ಒಟ್ಟು ಕೆಲಸಗಾರರ ಸಂಖ್ಯೆ ಎಷ್ಟಾಗಿರ್ತದಂದ್ರೆ 1200. ಅದರಲ್ಲಿ 20% ವೇರ್ ವುಮೆನ್, 20% ಯಾರು ಇರ್ತಾರಂತಂದ್ರೆ ಮಹಿಳೆಯರು ಇರ್ತಾರ. ಓನ್ಲಿ 50 ಮೆನ್ ಆ್ಯಂಡ್ 50 ವುಮೆನ್ ಡ್ರಿವ್ ಲೆಸ್ ದೆನ್ 500 ವೇಜ್. ಇಲ್ಲಿ ಕೇವಲ 50 ಜನ ಪುರುಷರು ಮತ್ತು 50 ಜನ ಮಹಿಳಾ ಕೆಲಸಗಾರರು ದಿನಕ್ಕೆ ಎಷ್ಟು ವೇತನವನ್ನು ಪಡಿತಾ ಇರ್ತಾರೆ ಅಂತಂದ್ರೆ ಲೆಸ್ ದೆನ್ 500ಕ್ಕಿಂತ ಕಡಿಮೆ ವೇತನವನ್ನು ಪಡೆದುಕೊಳ್ತಾ ಇರ್ತಾರೆ. ಸೊ ಈ ರೆಕಾರ್ಡ್ಸ್ಗಳನ್ನು ಇಟ್ಕೊಂಡು, ಈ ಫ್ಯಾಕ್ಟ್ರಿ ರೆಕಾರ್ಡ್ಸ್ಗಳನ್ನು ಇಟ್ಕೊಂಡು 2004 ಇನ್ಫಾರ್ಮೇಷನ್, ಅದೇ ರೀತಿ 2008 ಇನ್ಫಾರ್ಮೇಷನ್ನು, 2012. ಸೊ ಈ ಒಂದು ಮೂರು ವರ್ಷದ ಅವಧಿಯ ರೆಕಾರ್ಡ್ಸ್ಗಳನ್ನು, ಡಾಟಾಗಳನ್ನು ಯೂಸ್ ಮಾಡಿಕೊಂಡು ಏನಂತ ಹೇಳಿದಾರೆ ಅಂತಂದ್ರೆ ಟ್ಯಾಬ್ಯುಲೇಟ್ ದಿಸ್ ಡಾಟಾ, ಈ ಡಾಟಾಗಳನ್ನು ಟ್ಯಾಬ್ಯುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಾಬ್ಲಮನ್ನು ಇಲ್ಲಿ ಟೇಬಲ್ ಮುಖಾಂತರ ಯಾವ ರೀತಿ ತೋರಿಸ್ಬೇಕು, ಟ್ಯಾಬ್ಲೆಟ್ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಸೊಲ್ಯೂಷನನ್ನು ಈಗ ಮಾಡೋಣ. ವಿದ್ಯಾರ್ಥಿಗಳೇ, ಕ್ಯಾಲ್ಕುಲೇಷನ್ ಆಫ್ ಟ್ಯಾಬ್ಯುಲೇಷನ್, ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕರ್ಸ್ ಇನ್ ದಿ ಫ್ಯಾಕ್ಟರಿ. ಸೊ ಈ ರೀತಿ ಟೇಬಲ್ ಫಾರ್ಮೆಟನ್ನು ಹಾಕಿ ಯಾವ್ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ಸ್ಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಡೈಲಿ ವೇಜಸ್, ಸೊ ಬಿಲೋ 500, ಅಬೋವ್ 500 ಟೋಟಲ್. ಆಮೇಲೆ ಇಲ್ಲಿ 3 ವರ್ಷದ ಅವಧಿ ಇದೆ, 2004, 2008 ದೆನ್ 2012. ಸೊ 2004ರಲ್ಲಿ ಇರ್ತಕ್ಕಂತಹ ಒಂದು ಕೆಲಸಗಾರರ ಮಾಹಿತಿ,
ಮೇಲ್ ಫಿಮೇಲ್ ಟೋಟಲ್. ಇನ್ನು ಅದೇ ರೀತಿ 2008 ಇರತಕ್ಕಂತಹ ಕೆಲಸಗಾರರ ಒಂದು ಡೇಟಾ ಮೇಲ್ ಫಿಮೇಲ್ ಟೋಟಲ್. ಸೊ ಅದೇ ರೀತಿ 2012 ಇರ್ತಕ್ಕಂತಹ ವರ್ಕರ್ಸ್ ಇನ್ಫಾರ್ಮೇಷನ್ನು ಮೇಲ್ ಫಿಮೇಲ್ ಟೋಟಲ್. ಸೊ ಕೊಟ್ಟಿರ್ತಕ್ಕಂತಹ ಪ್ರಾಬ್ಲಮ್ನ ಸಹಾಯದಿಂದ ಇಲ್ಲಿ ನಾವು ಟ್ಯಾಬ್ಯುಲೇಷನನ್ನು ಮಾಡೋಣ. ಸೊ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 2004 ದೇರ್ ವರ್ 800 ವರ್ಕರ್ಸ್. 2004 ಎಷ್ಟು ಜನ ಅಲ್ಲಿ ಟೋಟಲ್ ಕೆಲಸಗಾರ ಇದ್ದಾರೆ ಅಂತಂದ್ರೆ ಟೋಟಲ್ 800 ವರ್ಕರ್ಸ್. ಸೊ ಒಂದು ಫ್ಯಾಕ್ಟ್ರಿಯಲ್ಲಿ 2004 ಟೋಟಲ್ 800 ಜನ ಕೆಲಸಗಾರರಿದ್ದಾರೆ. ಓನ್ಲಿ 50 ವ್ಯಾರ್ ವುಮೆನ್. ಸೊ ಇದರಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅಂತಂದ್ರೆ ಟೋಟಲ್ 50 ವ್ಯಾರ್ ವುಮೆನ್. ಸೊ ಟೋಟಲ್ 50 ವ್ಯಾರ್ ವುಮೆನ್. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ, 10 ವುಮೆನ್ ಅಂಡ್ 200 ಮೆನ್ ವರ್ ಡ್ರೈವಿಂಗ್ ಅ ಡೈಲಿ ವೇಜ್ ₹500 ಮೋರ್. 50 ಜನ ಮಹಿಳೆಯರಲ್ಲಿ 10 ಜನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ 500ಕ್ಕಿಂತ ಹೆಚ್ಚು ಅಬೋವ್ 500 ಅಬೋವ್ ಸ್ಯಾಲರಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ 50ರಲ್ಲಿ 10 ಜನ ಮಹಿಳೆಯರು 500ಕ್ಕಿಂತ ಹೆಚ್ಚು ಸ್ಯಾಲರಿಯನ್ನ ತೆಗೆದುಕೊಂಡ್ರೆ ಉಳಿದವರು ಎಷ್ಟು ತೆಗೆದುಕೊಳ್ತಾರಂತಂದ್ರ ಉಳಿದಿರತಕ್ಕಂಥವ್ರು ಎಷ್ಟು ರಿಮೈನಿಂಗ್ 40 ಫಿಮೇಲ್ಸ್. 40 ಫಿಮೇಲ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ ಬಿಲೋ 500 ಸ್ಯಾಲರಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅದೇ ರೀತಿ 200 ಮೆನ್ ವೇರ್ ಡ್ರೈವಿಂಗ್ ಡೈಲಿ ವೇಜ್ 500 ಮೋರ್. ಅದೇ ರೀತಿ ಇನ್ನು 200 ಜನ ಪುರುಷರು ಎಷ್ಟಪ್ಪ ಅಂತಂದ್ರ 500ಕ್ಕಿಂತ ಹೆಚ್ಚು ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಟೋಟಲ್ ಆಗಿ 800 ಜನ ಅಷ್ಟಂತಲ್ಲೇ 50 ಜನ ಮಹಿಳೆಯರಾದಾಗ ಉಳಿದ ಪುರುಷರ ಸಂಖ್ಯೆ ಕೆಲಸಗಾರರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 750. ಸೊ 750 ಪುರುಷರಲ್ಲಿ 200 ಜನ 500ಕ್ಕಿಂತ ಹೆಚ್ಚು ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಇನ್ನು ಉಳಿದಿರುತ್ತೆ 750ರಲ್ಲಿ 200 ಜನ 500ಕ್ಕಿಂತ ಹೆಚ್ಚು ವೇತನ ಪಡೆದ್ರೆ 750ರಲ್ಲಿ 200 ಕಳೆದಾಗ 550 ಜನ ಬಿಲೋ 500 ಸ್ಯಾಲರಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ನೋಡಿ ವಿದ್ಯಾರ್ಥಿಗಳಲ್ಲಿ 500 ಸ್ಯಾಲರಿಯನ್ನ ತೆಗೆದುಕೊಳ್ತಕ್ಕಂತಹ ಕೆಲಸಗಾರರ ಸಂಖ್ಯೆ ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ 590. ಇನ್ನು ಅದೇ ರೀತಿ ಅಬೌವ್ 500 ಸ್ಯಾಲರಿಯನ್ನ ತೆಗೆದುಕೊಳ್ತಕ್ಕಂತಹ ಕೆಲಸಗಾರರ ಸಂಖ್ಯೆ 210. ಸೊ ಟೋಟಲ್ 800 ವರ್ಕರ್ಸ್, 750, 50, 800 ವರ್ಕರ್ಸ್. ಸೊ ಇದು 2004ಕ್ಕೆ ಸಂಬಂಧಿಸಿದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಟೇಬಲ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಸೊ ಕ್ಲಿಯರ್ ಆಗಿ ಇಲ್ಲಿ ಏನ್ ಗೊತ್ತಾಗ್ತದಪ್ಪ ಅಂತಂದ್ರ ಎಷ್ಟು ಜನ ವರ್ಕರ್ ಅದಾರ, ಮಹಿಳೆಯರು ಎಷ್ಟು ಅದಾರ, ಪುರುಷರು ಎಷ್ಟು ಅದಾರ, ಆಮೇಲೆ 500ಕ್ಕಿಂತ ಹೆಚ್ಚು ಸ್ಯಾಲರಿ ಯಾರು ತೆಗೆದುಕೊಳ್ತಾ ಇದಾರ, ಕಡಿಮೆ ಯಾರು ತೆಗೆದುಕೊಳ್ತಾ ಇದಾರ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳೇ 2008 ಇರ್ತಕ್ಕಂತಹ ಒಂದು ಇನ್ಫಾರ್ಮೇಶನ್ಸ್ಗಳು ಏನದಾವ ಅಂತಂದ್ರ ನಂಬರ್ ಆಫ್ ವರ್ಕರ್ಸ್ ಇನ್ಕ್ರೀಸ್ಡ್ ಬೈ 25%. 2008 ಏನಿದೆ ಅಂದ್ರೆ ವಿದ್ಯಾರ್ಥಿಗಳೇ ನಂಬರ್ ಆಫ್ ವರ್ಕರ್ ಇನ್ಕ್ರೀಸ್ ಬೈ 25%. ಅಂದ್ರೆ 2004ರಾಗ 800 ಕೆಲಸಗಾರ ಇದ್ರು, 2008ರಾಗ 25% ಜಾಸ್ತಿ ಆಗ್ತದೆ. ಸೊ ನೋಡಿ ಕ್ಯಾಲ್ಕುಲೇಷನ್ ಅನ್ನ. ಸೊ 800 2004 ಇದ್ರು. ಸೊ 2008 ಏನಾಗಿದೆ ಅಂತಂದ್ರೆ 25% ಇನ್ಕ್ರೀಸ್ ಆಗಿದೆ. ಸೊ 800 into 25%, 25/100 ಆದಾಗ ಎಷ್ಟಾಗುತ್ತೆ ಇಲ್ಲಿ 200. 200 ಜನ ಸಂಖ್ಯೆ ಏನಾಗಿದೆ ಇಲ್ಲಿ ಹೆಚ್ಚಾಗಿದೆ. ಸೊ 800 ಪ್ಲಸ್ 200 = 1000. ಸೊ ಟೋಟಲ್ ಆಗಿ 2008 ಆಗಿರತಕ್ಕಂತಹ ಕೆಲಸಗಾರರ ಒಟ್ಟು ಸಂಖ್ಯೆ ಎಷ್ಟು ಅಂತಂದ್ರೆ ಇಲ್ಲಿ ಟೋಟಲ್ 1000. ಸೊ ಟೋಟಲ್ ಎಷ್ಟಾಯ್ತು ಅಂದ್ರೆ ಇಲ್ಲಿ 1000. ಅದೇ ರೀತಿ ಏನಾಗಿದೆ ಅಂತಂದ್ರೆ ವಿದ್ಯಾರ್ಥಿಗಳ ಇಲ್ಲಿ ಅಂಡ್ ದಿ ಸ್ಟ್ರೆಂತ್ ಆಫ್ ವುಮೆನ್ ಡಬಲ್ಡ್ 50% ಆಫ್ ದಿ ವರ್ಕರ್ಸ್. 50% ಅಷ್ಟು ಏನಾಗಿರ್ತದೆ ಅಂತಂದ್ರೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ಯದ. ಸೊ 25% ಅಂತಂದ್ರೆ ಎಷ್ಟಾಯ್ತು ಇಲ್ಲಿ 200 into
50 ಡಿವೈಡೆಡ್ ಬೈ 100. ಸೊ ಇಲ್ಲಿ 100. ಸೊ ಟೋಟಲ್ ಆಗಿ ಮಹಿಳೆಯರ ಸಂಖ್ಯೆ 2004ಕ್ಕೆ ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ ಟೋಟಲ್ 100 ಮಹಿಳೆಯರ ಸಂಖ್ಯೆ ಆಗ್ತದೆ. ಇನ್ನು 1000 ಒಳಗೆ 100 ಮಹಿಳೆಯರಾದ್ರ ಅಂತಂದ್ರೆ ರಿಮೈನಿಂಗ್ ಏನು ಉಳಿತು 900. ಸೊ 900 ಇವ್ರು ಯಾರು ಅಂತಂದ್ರೆ ಪುರುಷ ಕೆಲಸಗಾರರು. ಅದೇ ರೀತಿ ವಿದ್ಯಾರ್ಥಿಗಳಲ್ಲಿ ಕೊಟ್ಟಿದ್ದಾರೆ ವರ್ಕರ್ಸ್ ಇನ್ಕ್ಲೂಡಿಂಗ್ 40 ವುಮೆನ್ ವೇರ್ ಡ್ರೈವಿಂಗ್ ಅ ಡೈಲಿ ವೇಜ್ 500 ಮೋರ್. 40 ಜನ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ 500ಕ್ಕಿಂತ ಹೆಚ್ಚು ವೇತನವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ರಿಮೈನಿಂಗ್ ಎಷ್ಟು ಉಳಿದ್ರಪ್ಪ ಅಂತಂದ್ರೆ 60 ಜನ ಮಹಿಳೆಯರು 500ಕ್ಕಿಂತ ಕಡಿಮೆ ಸ್ಯಾಲರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಅದೇ ರೀತಿ 460 ಮೇಲ್ ಆರ್ ಆಲ್ಸೋ ಗೆಟಿಂಗ್ 500 ಅಬೌವ್ ವೇಜ್. 460 ಜನ ಪುರುಷರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 500ಕ್ಕಿಂತ ಹೆಚ್ಚು ವೇತನ. 900 ಪುರುಷರಲ್ಲಿ 460 ಜನ 500ಕ್ಕಿಂತ ಹೆಚ್ಚು ವೇತನ ಪಡೆದ್ರ ಉಳಿದ ಸಂಖ್ಯೆ ಎಷ್ಟಂತಂದ್ರೆ ಇಲ್ಲಿ 440. ರಿಮೈನಿಂಗ್ 440 ಮೆಂಬರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ 500ಕ್ಕಿಂತ ಕಡಿಮೆ ವೇತನವನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಟೋಟಲ್ ಎಷ್ಟಾಯ್ತಂದ್ರೆ ಇಲ್ಲಿ ಇದು 500 ದೆನ್ 500 ಟೋಟಲ್ 1000. ಸೊ ಇದು 2008ರ ಒಂದು ಇನ್ಫಾರ್ಮೇಶನ್. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳೇ ಇನ್ ದಿ ಇಯರ್ 2012 ದಿ ಟೋಟಲ್ ಸ್ಟ್ರೆಂತ್ ವಾಸ್ 1200. ನೋಡಿ ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳ್ತಾರೆ ಅಂತಂದ್ರೆ 2012ಕ್ಕೆ ಎಲ್ಲ ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲ ಕೆಲಸಗಾರರ ಒಟ್ಟು ಸಂಖ್ಯೆ 1200. ಸೊ ಟೋಟಲ್ 1200. ಸೊ ಇಲ್ಲಿ 20% ವೇರ್ ವುಮೆನ್. 100ರಲ್ಲಿ 20% ಯಾರಿದ್ದಾರೆ ಅಂತಂದ್ರ ವುಮೆನ್ ಇದಾರ. ಸೊ ಮಹಿಳಾ ಕೆಲಸಗಾರರಿದಾರ. ಸೊ 1200ಗ ಇಲ್ಲಿ 20% ಅಂತಂದ್ರ 240. ಟೋಟಲ್ 240 ಮಹಿಳೆಯರಾದ್ರು. ಸೊ ರಿಮೈನಿಂಗ್ ಪುರುಷರ ಸಂಖ್ಯೆ ಎಷ್ಟು ಉಳಿತಪ್ಪ ಅಂತಂದ್ರೆ ಇಲ್ಲಿ 960. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ ಓನ್ಲಿ 50 ಮೆನ್ ಅಂಡ್ 50 ವುಮೆನ್ ಡ್ರೈವ್ ಲೆಸ್ ದೆನ್ 500 ವೇಜ್. 50 ಜನ ಪುರುಷರು 50 ಜನ ಮಹಿಳೆಯರು 500ಕ್ಕಿಂತ ಕಡಿಮೆ ವೇತನ ಬಿಲೋ 500 ಸ್ಯಾಲರಿ ಪಡಿತಾ ಇದ್ದಾರೆ. 50 ಮೇಲ್ 50 ಫಿಮೇಲ್. ಸೊ ರಿಮೈನಿಂಗ್ ಎಷ್ಟೈತಪ್ಪ ಅಂತಂದ್ರೆ 9-10 ಮೆಂಬರ್ಸು ಅಬೌವ್ 500 ಪಡಿತಾ ಇದ್ದಾರೆ. ಅದೇ ರೀತಿ ರಿಮೈನಿಂಗ್ 240 50 ಲೆಸ್ ಮಾಡಿದಾಗ ರಿಮೈನಿಂಗ್ 190 ವುಮೆನ್ ವರ್ಕರ್ಸ್ 500 ಅಬೌವ್ ಸ್ಯಾಲರಿನ ಪಡೆದುಕೊಳ್ತಾ ಇದ್ದಾರೆ. ಸೊ 50 100 910 190 1100 ಟೋಟಲ್ 1200. ಸೊ ಈ ಒಂದು ಟ್ಯಾಬ್ಯುಲೇಷನ್ ಏನನ್ನ ತಿಳಿಸಿಕೊಡ್ತದಂತಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಕಂಪನಿ ಒಂದು ಸಂಸ್ಥೆಯ 2004 2008 2012 ಪುರುಷ ಕೆಲಸಗಾರರು ಆಮೇಲೆ ದೆನ್ ವುಮೆನ್ ವರ್ಕರ್ಸ್ ದೆನ್ ಟೋಟಲ್. ಸೊ ಇದರಿಂದ ಕ್ಲಿಯರ್ ಆಗಿ ಒಂದು ಸಂಸ್ಥೆಯ ಕೆಲಸಗಾರರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಲ್ಲ ಸೊಲ್ಯೂಷನ್ ಮಾಡೋಣ. ಧನ್ಯವಾದಗಳು.